ನಮಸ್ಕಾರ. ಮಾರ್ಕೆಟಲ್ಲಿ ಏನಾದರೂ ಒಂದು ನ್ಯೂಸ್ ಬಂದುಬಿಟ್ರೆ ಬಾಬಾ ಏನು ಯಾರು ನೋಡಿದ್ರೂ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬರೀ ಅದ್ರ ಬಗ್ಗೆನೇ ಮಾತು. ಅದು ಒಂದು ದಿವಸ ಮಾತ್ರನ, ವಾರ ಪೂರ್ತಿ ತಿಂಗಳು ಪೂರ್ತಿ ಅದ್ರ ಬಗ್ಗೆನೇ ಮಾತು. ಆ ನ್ಯೂಸ್ ಜೊತೆಯಲ್ಲಿ ಮಾರ್ಕೆಟಲ್ಲೂ ಪ್ರೈಸ್ ವೇರಿಯೇಷನ್ ಏನಾದರೂ ಹೆವಿ ಮೂಮೆಂಟ್ ಆಗಿಬಿಟ್ರೆ ಇನ್ನು ಹೇಳೋ ಅವಶ್ಯಕತೆಯೇ ಇಲ್ಲ. ಇದರಿಂದಾನೇ, ಈ ನ್ಯೂಸಿಂದಾನೇ ಈ ಪ್ರೈಸ್ ಈ ಥರ ಆಯಿತು, ಮಾರ್ಕೆಟ್ ಈ ಥರ ಆಯಿತು ಅಂತ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಎಲ್ಲರೂ ಹೇಳೋದ್ರ ಜೊತೆಯಲ್ಲಿ ಟಿ ವಿ ಚಾನಲಿಂದ ಹಿಡಿದು ನ್ಯೂಸ್ ಪೇಪರ್ ಆರ್ಟಿಕಲಿಂದ ಹಿಡಿದು ಇಂಟರ್ನೆಟ್ಟಲ್ಲಿರೋಂಥ ಆರ್ಟಿಕಲ್ಲು, ಬ್ಲಾಗ್ಸು, ಯಾರು ಬೇಕಾದ್ರೂ ನೋಡಿ ಎಲ್ಲರೂ ಇದ್ರ ಬಗ್ಗೆನೇ ಮಾತಾಡೋದೆ ಅಲ್ವಾ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ಅದಾನಿ ಎಂಟರ್ಪ್ರೈಸ್ ಅಲ್ಲಾಗಿರೋಂಥ ಪ್ರೈಸ್ ಮೂಮೆಂಟ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಬರ್ತಿದ್ದೀನಿ. ಸೊ ಇವತ್ತು ಈ ಅದಾನಿ ಎಂಟರ್ಪ್ರೈಸ್ದು ಸ್ಟಾಕ್ ಪ್ರೈಸ್ ಮೂಮೆಂಟ್ ನೋಡಿದ್ರೆ ಮೋರ್ ದ್ಯಾನ್ 20% ಡೌನ್ ಆಗಿದೆ. 20% ಡೌನ್. ಅದರಲ್ಲೂ ಒಂದು ದೊಡ್ಡ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ಇನ್ನೂ ಫರ್ದರ್ ಡೌನ್ ಆಗೋಯ್ತು. ಟೋಟಲಿ ಮೋರ್ ದ್ಯಾನ್ 20% ಡೌನ್ ಆಗಿದೆ ಇವತ್ತು ಅದರದ್ದು ಪ್ರೈಸ್. ಏನಕ್ಕಪ್ಪ ಪ್ರೈಸ್ ಇಷ್ಟು ಡೌನ್ ಆಯಿತು ಅಂತ ನೋಡಿ ನೀವು ಎಲ್ಲಿ ಬೇಕಾದ್ರೂ ಹುಡುಕಿ ನೋಡಿದ್ರೆ ಅದಾನಿ ಎಂಟರ್ಪ್ರೈಸ್ ಬಗ್ಗೆ ಇಂಟರ್ನೆಟ್ಟಲ್ಲಿ ಆಗಲಿ ಅಥವಾ ನ್ಯೂಸ್ ಚಾನೆಲ್ಸಲ್ಲಿ ಅದ್ರ ಬಗ್ಗೆ ಒಂದು ನ್ಯೂಸ್ ಬಂದಿದೆ. ಈ ನ್ಯೂಸ್ ಬಂದ್ಬಿಟ್ಟು ಆ ಸ್ಟಾಕ್ಗೆ ಬ್ಯಾಡ್ ನ್ಯೂಸ್ ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡಿಬಿಟ್ರು. ಓಕೆ, ನೋಡಿ ಈ ನ್ಯೂಸ್ ಬರ್ತಾನೆ ಎಷ್ಟು ದೊಡ್ಡ ಮೂಮೆಂಟ್ ಅದಾನಿ ಎಂಟರ್ಪ್ರೈಸಲ್ಲಿ 20% ಡೌನ್ ಆಗೋಯ್ತು. ಏನಪ್ಪ ಮಾಡೋದು, ಈ ಥರ ಮಾರ್ಕೆಟ್ ಹಿಂಗಾಗೋಯ್ತಲ್ಲ ಅಂತ ಎಲ್ಲರೂ ಯೋಚನೆ ಮಾಡೋರೆ, ಎಲ್ಲರೂ ಮಾತಾಡೋರೆ, ಯಾರು ಮಾಡೋರಿಲ್ಲ ಅಲ್ವಾ? ಯಾರು ಮಾಡೋರಿಲ್ಲ. ಅಂದರೆ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಇಷ್ಟು ದೊಡ್ಡ ಮೂಮೆಂಟ್ ಆಗಿರೋದ್ರಲ್ಲಿ ಯಾರು ದುಡ್ಡು ಮಾಡಿದ್ರು, ಯಾರು ಪ್ರಾಫಿಟ್ ಮಾಡಿದ್ರು, ಟ್ರೇಡಿಂಗಲ್ಲಿ ಯಾರು ಪ್ರಾಫಿಟ್ ಮಾಡಿದ್ರು, ಯಾರು ಮಾಡಿದ್ರೋ ಬಿಟ್ಟರು. ಅಂದರೆ ನೀವು, ನಾವು, ಇಲ್ಲ ಬೇರೆ ಇನ್ನೊಬ್ಬರು ಅಕ್ಕಪಕ್ಕ ಇರೋರು ಮಾಡಿದ್ರೋ ಬಿಟ್ಟರು, ಯಾರೋ ಒಬ್ಬರು ಮಾಡಿರ್ತಾರ? ಇದು ನಿಜಾನ? ಹೌದಾ ಇಲ್ವಾ? ಪ್ರೈಸ್ ಅಷ್ಟು ಡೌನ್ ಬಂದಿದೆ ಅಂದರೆ ಯಾರೋ ಒಬ್ಬರು ಪ್ರಾಫಿಟ್ ಖಂಡಿತ ಮಾಡಿರ್ತಾರ ಅಲ್ವಾ? ಏನಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ನೋಡಿ, ನಾವು ಸ್ಟಾಕ್ ಮಾರ್ಕೆಟಿಗೆ ಬರೋದು ಪ್ರಾಫಿಟ್ ಮಾಡೋದಕ್ಕೆ, ಅರ್ನ್ ಮಾಡೋದಕ್ಕೆ, ನಿಜಾನ? ಅರ್ನ್ ಮಾಡಬೇಕು ಅಂತ ಬಂದಾಗ ನಾವು ಏನೆಲ್ಲ ಮಾಡ್ತೀವಿ? ನಾವು ಕೂತ್ಕೊಂಡು ಆ ಮಾರ್ಕೆಟ್ ಮೂಮೆಂಟ್ನ ಅನಲೈಸ್ ಮಾಡೋದು, ಚಾರ್ಟ್ಸ್ ಇಟ್ಕೊಂಡು ಅನಲೈಸ್ ಮಾಡೋದು, ಆ ಚಾರ್ಟ್ಸಲ್ಲೂ ಟ್ರೆಂಡ್ ಲೈನ್ ಹಾಕೋದೇನು, ರಿಟ್ರೇಸ್ಮೆಂಟ್ ಹಾಕೋದೇನು, ಸಪೋರ್ಟು ಅನ್ನೋದೇನು, ರೆಸಿಸ್ಟೆನ್ಸ್ ಅನ್ನೋದೇನು, ಇಂಡಿಕೇಟ್ರ್ಗಳು ಹಾಕೋದೇನು, ಇಂಟ್ರಾಡೇ ಸಪೋರ್ಟ್ ಏನು, ರೆಸಿಸ್ಟೆನ್ಸ್ ಏನು ಅಂತ ನೋಡೋದೇನು, ಎಲ್ಲ ಮಾಡ್ತೀವಿ. ಜೊತೇಲಿ ಈ ನ್ಯೂಸ್ ನೋಡೋದೇನು, ಎಲ್ಲ ನೋಡ್ತಾರೆ. ಇವಾಗ ನ್ಯೂಸ್ ಬಂತಲ್ಲ, ಮಾರ್ಕೆಟ್ ಡೌನ್ ಆಯ್ತಲ್ಲ, ನ್ಯೂಸ್ ನೋಡೋರು ಪ್ರಾಫಿಟ್ ಮಾಡಿದ್ರಾ? ಈ ಪ್ರಶ್ನೆ ನೀವು ನಿಮ್ಮನ್ನೇ ಕೇಳ್ಕೋಬೇಕು. ಹೌದಾ ಇಲ್ವಾ? ಫಂಡಮೆಂಟಲ್ಸ್ ನೋಡೋದೇನು, ಈ ಕಂಪ್ನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಅಂತ ಹೇಳೋದೇನು, ಎಲ್ಲ ಥರದ್ದು ಡಿಸ್ಕಷನ್ ಆಗುತ್ತೆ, ಎಲ್ಲ ಥರದ್ದು ಯೋಚನೆಗಳು, ವಿಚಾರಗಳು ನಿಮ್ಮಲ್ಲಿ ರನ್ ಆಗ್ತಾ ಇರುತ್ತೆ. ಬಟ್ ಟ್ರೇಡ್ ಮಾಡೋದಕ್ಕೆ ಕ್ಲಾರಿಟಿ ಇದೆಯಾ? ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡೋದಕ್ಕೆ ಕ್ಲಾರಿಟಿ ಇದೆಯಾ? ಎಲ್ಲೋ ಏನೋ ಮಿಸ್ಸಿಂಗ್ ಅನ್ನಿಸ್ತಿದೆಯಲ್ವಾ? ನಿಜ ತಾನೆ? ಇಷ್ಟೆಲ್ಲ ನಾವು ನೋಡ್ತೀವಿ, ಎಲ್ಲಿ ಮಿಸ್ ಆಗ್ತಿದೆ? ಎಲ್ಲಿ ಈ ಟ್ರೇಡ್ ಇಷ್ಟು ದೊಡ್ಡ ಮೂಮೆಂಟ್ ಆಗಿದೆ, ಈ ಮೂಮೆಂಟಲ್ಲಿ ಪ್ರಾಫಿಟ್ ಮಾಡೋದಕ್ಕೆ ಎಲ್ಲಿ ಮಿಸ್ ಆಗ್ತಿದೆ ಅನ್ನೋದು ಪಾಯಿಂಟ್ ಬಂದಾಗ ಅಲ್ಲಿಗೆ ನಾನೇನು ಹೇಳ್ತೀನಂದರೆ, ಮಾರ್ಕೆಟ್ ಮೂಮೆಂಟ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಏನು ನಡೀತಿದೆ ಮಾರ್ಕೆಟಲ್ಲಿ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಂತ ಫಂಡಮೆಂಟಲ್ಸ್ ನೋಡೋದು, ನ್ಯೂಸ್ ನೋಡೋದು, ಟ್ರೆಂಡ್ ಲೈನ್ ಎಳೆದ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ನೀವು ಅಂದ್ಕೊಂಬಿಟ್ರೆ ಖಂಡಿತ ಅದು ಆಗೋದಿಲ್ಲ. ಓಕೆ, ಅದು ಏನೋ ಸಣ್ಣ ಪುಟ್ಟ ಟ್ರೇಡ್ ಇಲ್ಲಲ್ಲಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೋದೇ ಹೊರತು ಮಾರ್ಕೆಟ್ ಮೂಮೆಂಟ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟೆಲ್ಲ ಹೇಳಿದ್ಮೇಲೆ ಇದಕ್ಕೊಂದು ದಾರಿ ಇರಲೇಬೇಕಲ್ವಾ? ಏನಾದರೂ ಒಂದು ದಾರಿ ಇರಲೇಬೇಕಲ್ವಾ? ದಾರಿ ಇದ್ದರೆ ತಾನೇ ಅದಕ್ಕೊಂದು ಸೊಲ್ಯೂಷನ್, ನಿಜಾನ? ಆ ದಾರಿನೇ ನಮ್ಮ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್, ನಮ್ಮ ಡೈನಮಿಕ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪ್. ಏನಕ್ಕೆ ಇದನ್ನು ಹೇಳ್ತೀನಿ, ಯಾವ ಧೈರ್ಯದಲ್ಲಿ ಇದನ್ನು ಹೇಳ್ತಿದ್ದೀನಿ ಅಂದರೆ, ಡೈನಮಿಕ್ ಸಿಸ್ಟಮ್ ಆಗಲಿ, ಡೈನಮಿಕ್ ಲೈವ್ ಆಗಲಿ, ನಮಗೆ ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಅದು ಆಟೋಮೆಟಿಕ್ ಕೊಡುತ್ತೆ. ನಿಮ್ಮೆಲ್ರಿಗೂ ಗೊತ್ತು. ಆಲ್ರೆಡಿ ಸುಮಾರು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ನೀವೆಲ್ಲರೂ ನಮ್ಮನ್ನು ಫಾಲೋ ಮಾಡ್ತಾ ಬಂದಿರ್ತೀರ. ನೋಡಿರೋಂಥ ವೀಡಿಯೋಲೆಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸುಮಾರು ಕೊಟ್ಬಿಟ್ಟಿದ್ದೀನಿ ಅಲ್ವಾ? ಬಟ್ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ ಇನ್ನೂ ಎಕ್ಸ್ಟ್ರಾ ಮೇಯ್ನ್ ಕೆಲಸ ಏನು ಮಾಡುತ್ತಪ್ಪ ಅಂದರೆ, ಮಾರ್ಕೆಟಲ್ಲಿ ಏನು ನಡೀತಿದೆ, ಏನು ಪ್ಲ್ಯಾನ್ ನಡೀತಿದೆ ಅನ್ನೋ ಆ ಪ್ಲ್ಯಾನನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಇನ್ಫಾರ್ಮೇಷನ್ ಕೊಡೋದೇ
ಅದ್ರ ಕೆಲಸ. ಅದೇ ಥರ ಈ ಅದಾನಿ ಎಂಟರ್ಪ್ರೈಸಲ್ಲಿ ನ್ಯೂಸ್ ಬಂತು ಅಂತ ನಿಮ್ಗೆ ಇವತ್ತು ಗೊತ್ತಾಗಿರುತ್ತೆ, ಇಲ್ಲ ನಿನ್ನೆ ಗೊತ್ತಾಗಿರುತ್ತೆ. ನಿನ್ನೆ ಮಾರ್ಕೆಟ್ ಹೆಂಗಿದ್ರು ಕ್ಲೋಸು, ಮುಂಬೈಯಲ್ಲಿ ಎಲೆಕ್ಷನ್ ಇತ್ತು ಅಂತ ಮಾರ್ಕೆಟ್ ಕ್ಲೋಸು. ನಿನ್ನೆ ಆ ನ್ಯೂಸ್ ಬಂದಿದ್ರೂ ನೀವೇನು ಮಾಡೋಕ್ಕಾಗ್ತಿರ್ಲಿಲ್ಲ. ಇವತ್ತು ಮಾರ್ಕೆಟ್ ಓಪನ್ ಆಗಿದೆ, ಓಪನಿಂಗಲ್ಲೇ ಗ್ಯಾಪ್ ಡೌನ್ ಆಗೋಯ್ತು. ಗ್ಯಾಪ್ ಡೌನ್ ಅಷ್ಟು ದೊಡ್ಡ ಗ್ಯಾಪ್ ಡೌನ್ ಆದಮೇಲೆ ಇವಾಗ ಏನಪ್ಪ ಮಾಡೋದು ಅಂತ ನೀವು ಯೋಚನೆ ಮಾಡೋಷ್ಟೊಳಗೆ ಇನ್ನೂ ಡೌನ್ ಹೊಟ್ಟೋಯ್ತು ಅಲ್ವಾ. ಕೊನೆಯಲ್ಲಿ ಏನೂ ಮಾಡಿಲ್ಲ. ಅಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ಮೂಮೆಂಟ್, ಈ ಟ್ರೇಡ್ ಮಾಡಿದರೆ ಇಷ್ಟು ಪ್ರಾಫಿಟ್ ಬಂದಿರೋದಲ್ಲ ಅಂತ ನೀವು ಮಾತಾಡ್ಕೋಬೋದು ಅಷ್ಟೇ. ನಾವು ಆ ಮೂಮೆಂಟ್ ನೋಡಿ ನಾವು ನಮ್ಮನ್ನೇ ಸಮಾಧಾನ ಮಾಡ್ಕೋಬೋದು. ಬಟ್ ಸೈಡಲ್ಲಿ ಬೇರೆ ಯಾರೋ ಅರ್ನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಪಾಟಿಗೆ ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಪಾಟಿಗೆ ಅವ್ರು ದುಡ್ಡು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ಹೇಗೆ ಮಾಡ್ತಿದ್ದಾರೆ, ಹೇಗೆ ಮಾಡಿದ್ರು ಅವ್ರ ದುಡ್ಡು ಅಂದರೆ ಇಷ್ಟು ದೊಡ್ಡ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ 20% ಡೌನ್ ಬಂದಿದೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಅಂದರೆ ಇದರಲ್ಲಿ ಅವ್ರು ಪ್ರಾಫಿಟ್ ಮಾಡಿದ್ದಾರೆ. ಅಂದರೆ ಈ ಡೌನ್ ಮೂಮೆಂಟ್ ಮುಂಚೆ ಅವ್ರು ಸೆಲ್ ಮಾಡಿದರೆ ತಾನೇ ಪ್ರಾಫಿಟ್ ಆಗಿರೋದು. ನಿಜಾನಾ? ಯಾರಾದರೂ ಸೆಲ್ ಮಾಡಿದರೆ ತಾನೇ ಅದು ಡೌನ್ ಬಂದಿರೋದಕ್ಕೆ, ಹೌದಲ್ವಾ? ಅವ್ರಿಗೆ ಹೆಂಗೆ ಗೊತ್ತಾಯಿತು? ಅವ್ರು ಹೆಂಗೆ ಸೆಲ್ ಮಾಡಿದ್ರು? ಯಾವ ಕ್ಲಾರಿಟಿ ಇಟ್ಕೊಂಡು ಅವ್ರು ಆ ಸೆಲ್ ಮಾಡಿದ್ರು? ಸೆಲ್ ಮಾಡಿ ಈ ಕಂಪ್ಲೀಟ್ ಮೂಮೆಂಟ್ ಪ್ರಾಫಿಟ್ ಹೇಗೆ ಮಾಡಿದ್ರು? ಕಂಪ್ಲೀಟ್ ಮೂಮೆಂಟ್ ಪ್ರಾಫಿಟ್ ಅಂತ ನಾನು ಮತ್ತೆ ಹೇಳ್ತೀನಿ. ಏನಕ್ಕಂದರೆ ಸುಮಾರು ಜನ ಟ್ರೇಡ್ ಮಾಡುವಾಗ 1-2 ರೂಪಾಯಿ ಪ್ರಾಫಿಟಲ್ಲಿ ಕಾನ್ಸೆಪ್ಟ್ ಒಳಗಡೆ 500 ರೂಪಾಯಿ ಬಂತು, 1000 ರೂಪಾಯಿ ಬಂತು, ಓ ಇವತ್ತು ಫುಲ್ಲು ಎಂಜಾಯ್ ಪಾರ್ಟಿ ಅಂದ್ಬಿಟ್ಟು ಆ ಲೆಕ್ಕದಲ್ಲಿ ಇರ್ತಾರೆ ಮಾರ್ಕೆಟಲ್ಲಿ. ಡೈಲಿ ನಾನು ಏನಾದರೂ ಮಾಡಬೇಕು, ನಾನು ಇವಾಗ ಸುಮ್ಮನೆ ಕೂತಿದ್ದೀನಿ, ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನಾದರೂ ಮಾಡಬೇಕು ಅಂತ ಏನೋ ಒಂದು ಕೂಲಿ ಕೆಲಸ ಮಾಡೋ ಕಂಡೀಷನಲ್ಲಿ ಮಾರ್ಕೆಟ್ ನೋಡ್ಬಿಟ್ರೆ ಹೆಂಗೆ ಆಗತ್ತಾ? ಖಂಡಿತ ಆಗಲ್ಲ. ಸೊ ಅರ್ನ್ ಮಾಡ್ಕೊಂಡು ಹೋಗ್ತಿರೋರಿಗೆ ಇರೋ ಕ್ಲಾರಿಟಿನೇ ಬೇರೆ. ಸೊ ಈ ಒಂದು ವಿಷಯದಲ್ಲಿ ಈ ಅದಾನಿ ಗ್ರೂಪ್, ಅದಾನಿ ಎಂಟರ್ಪ್ರೈಸ್ ಅನ್ನೋ ಒಂದು ಸ್ಟಾಕಲ್ಲಿ ಆಗಿರೋಂಥ ಪ್ರೈಸ್ ಮೂಮೆಂಟ್, ಈ ಪ್ರೈಸ್ ಮೂಮೆಂಟನ್ನು ನಮ್ಮ ಡೈನಮಿಕ್ ಸಿಸ್ಟಮ್ ಆಗಲಿ, ಡೈನಮಿಕ್ ಲೈವ್ ಆಗಲಿ ಹೇಗೆ ಐಡೆಂಟಿಫೈ ಮಾಡ್ತು, ಯಾವ ಥರ ನಮಗೆ ಇನ್ಫಾರ್ಮೇಷನ್ ಕೊಡ್ತು ಅನ್ನೋದನ್ನು ಈ ವಿಡಿಯೋಲಿ ನಿಮಗೆ ಕನ್ವೆ ಮಾಡ್ತೀನಿ. ಅದಾನಿ ಎಂಟರ್ಪ್ರೈಸ್ ಸ್ಟಾಕಲ್ಲಿ ಇಷ್ಟು ಪ್ರೈಸ್ ಮೂಮೆಂಟ್ ಆಗೋಕ್ಕೆ ಮುಂಚೆನೇ, ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ, ಯಾವತ್ತೂ ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆನೇ ಪ್ಲ್ಯಾನಿಂಗ್ ನಡೆದಿರುತ್ತೆ, ಪ್ರಿಪ್ರೇಷನ್ ನಡೆದಿರುತ್ತೆ. ಯಾರು ಮಾಡಿದ್ರೋ ಬಿಟ್ಟರೆ ಅದೆಲ್ಲ ಬೇರೆ ವಿಷಯ, ನಡೆದಿದೆಯಾ? ಓಕೆ. ಸೊ ಅದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ನೀವು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದೇ ಇಂಪಾರ್ಟೆಂಟ್. ಅರ್ಥ ಮಾಡ್ಕೊಂಬಿಟ್ರೆ, ಅರ್ಥ ಆದಮೇಲೆ ಇದರಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಪ್ಲ್ಯಾನಿಂಗ್. ಕರೆಕ್ಟ್ ಅಲ್ವಾ? ಸೊ ಇವತ್ತು ನಾನು ಫಸ್ಟ್ ಅರ್ಥ ಮಾಡಿಸೋದ್ರ ಬಗ್ಗೆ ಈ ವಿಡಿಯೋಲ್ಲಿ ಕನ್ವೆ ಮಾಡ್ತೀನಿ. ಮೂಮೆಂಟ್ ಆಗಿರೋದು 21ನೇ ತಾರೀಕು ನವಂಬರ್ ಇವತ್ತು. ಬಟ್ ನಾನೇನು ಮಾಡ್ತೀನಿ ಅಂದರೆ ಅಕ್ಟೋಬರಿಂದ ಶುರು ಮಾಡ್ತೀನಿ. ಓಕೆ. 25 ಅಕ್ಟೋಬರ್ 2024 ಈ ಟೈಮಲ್ಲಿ ಏನಾಯಿತು ಅಂದರೆ ಪ್ರೈಸ್, ಈ ಅದಾನಿ ಎಂಟರ್ಪ್ರೈಸ್ ಸ್ಟಾಕ್ ಪ್ರೈಸ್ ನೋಡಿದ್ರೆ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಡೌನ್ ಬರ್ತಿದೆ. ಡೌನ್ ಎಲ್ಲಿಂದ ಬರ್ತಿದೆ ಅಂದರೆ 3300 400 ಆ ರೇಂಜ್, ಅಲ್ಲಿಂದ ಟಾಪಿಂದ ಕಂಟಿನ್ಯೂಸ್ ಡೌನ್ ಬರ್ತಿದೆ. ಡೌನ್ ಬರ್ತಿರೋವಾಗ 2654 ತನಕ ಲೋ ಮಾಡಿದೆ 25th ಅಕ್ಟೋಬರ್ ವೀಕೆಂಡ್ಗೆ. ಸೊ ಅಷ್ಟು ಲೋ ಮಾಡಿದ್ಮೇಲೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಏನಾಗೋಯಿತು, ಲಾಂಗ್ ಟರ್ಮ್ಗೆ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಈ ಲಾಂಗ್ ಟ್ರೆಂಡ್ ಅಂತ ಏನಿದೆ ಇದು ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಮಾಡಿಬಿಡ್ತು. ಓಕೆ. ಇಲ್ಲಿಂದ ಇದರದ್ದು ಸ್ಟಾಕ್ ಪ್ರೈಸ್ ಡೌನ್ ಟ್ರೆಂಡ್, ಲಾಂಗ್ ಟರ್ಮ್ಗೆ ಇದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗೋಯಿತು ಇದರದ್ದು ಪ್ರೈಸ್ ಅಂದ್ಬಿಟ್ಟು 25ನೇ ತಾರೀಕು ಅಕ್ಟೋಬರ್ಗೆ ಹೇಳಿದೆ ಅದು. ಬಟ್ ಆ 25ನೇ ತಾರೀಕು ಅಕ್ಟೋಬರ್ ಇದು ಡೌನ್ ಟ್ರೆಂಡ್ ಅಂತ ಹೇಳಿದಾಗ, ಇಲ್ಲಿಂದ ಇದು ಡೌನ್ ಟ್ರೆಂಡ್ ಅಂತ ಹೇಳಿದಾಗ ಇಮಿಡಿಯೇಟಾಗಿ ಅದೇ ಬಾಟಮ್ 2654 ಅದೇ ಪ್ರೈಸ್, ಆ ಬಾಟಮ್ಗೆ ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ ಬಂದ್ಬಿಟ್ಟಿತ್ತು. ಅಂದರೆ ಇದು ಇಮಿಡಿಯೇಟಾಗಿ ಇವಾಗಲೇ ಡೌನ್ ಹೋಗಲ್ಲ. ಆ ಪ್ರೈಸ್ ಏನು ಹೇಳ್ತಿದೆ ಅಂದರೆ ನಾನು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಆಮೇಲೆ ತಿರ್ಗಾ ಬರ್ತೀನಿ. ಇವಾಗ ಇಮಿಡಿಯೇಟಾಗಿ ಇಷ್ಟು ದೂರ ಆಲ್ರೆಡಿ ನಾನು ಡೌನ್ ಬಂದಿದ್ದೀನಿ, ಡೌನ್ ಟ್ರೆಂಡ್ಗೆ ಈ ಡೌನ್ ಟ್ರೆಂಡ್ ಈ ಜಾಗಕ್ಕೆ ಬಂದ್ಬಿಟ್ಟೆ ನಾನು. ಬಟ್ ಇವಾಗ ಸ್ವಲ್ಪ ಎನರ್ಜಿ ಬೇಕು, ಅದಕ್ಕೆ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ತಿರ್ಗಾ ಬರ್ತೀನಿ ಅಂದ್ಬಿಟ್ಟು ಡಿಸೈಡ್ ಆಯಿತು. ಸೊ ಅಲ್ಲಿಗೆ ಆ ಪ್ರೈಸ್ ಡೌನ್ ಹೋಗಿಲ್ಲ. ಅಲ್ಲಿಂದ ಏನಾಯಿತು ಅಂದರೆ ಪ್ರೈಸ್ ತಿರ್ಗಾ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೇನಕ್ಕೆ ಹೋಗ್ತಾ ಇದೆ ಅಂದರೆ ಈ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಡೌನ್ ಟ್ರೆಂಡ್ ಅಂತ ಹೇಳಿದಾಗ ಅದೇ ಜಾಗದಲ್ಲಿ ಕೆಳಗಡೆ ಇನ್ನೊಂದು ಮೇಜರ್ ಸಿಗ್ನಲ್ ಇದೆ, ಅದು ಜಾಗ ಬಿಡ್ತಾ ಇಲ್ಲ ಕೆಳಗೆ ಹೋಗೋಕ್ಕೆ. ಸೊ ಇಲ್ಲಿಂದ ಪ್ರೈಸ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಮೇಲೆ ಹೋಗ್ತಿರೋವಾಗ 8th ನವಂಬರ್ ಅಷ್ಟೊತ್ತಿಗೆ, ಅಂದರೆ ಈ ಲೋ ಮಾಡಿ ಅಲ್ಲಿಂದ ಒಂದು 2 ವಾರಕ್ಕೆ ಪ್ರೈಸ್ ಮೇಲೆ ಹೋಗ್ತಾ ಹೋಗ್ತಾ 3070 ತನಕ ಮೇಲೆ ಹೋಗಿದೆ. ಅಂದರೆ ಮೋರ್ ದೆನ್ 400 ಪಾಯಿಂಟ್, 400 ಪಾಯಿಂಟ್ಗಿಂತ ಜಾಸ್ತಿ ಪ್ರೈಸ್ ಇನ್ಕ್ರೀಸ್ ಆಗಿದೆ ಆ ಬಾಟಮಿಂದ. ಓಕೆ. ಸೊ
ಆ ಬಾಟಮಲ್ಲಿ ಆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆದಾಗ ಏನು ಅರ್ಥ ಆಯಿತು, ಇಮಿಡಿಯೇಟಾಗಿ ಹೋಗಲ್ಲ, ಸ್ವಲ್ಪ ಮೇಲೋಗಿ ಆಮೇಲೆ ಬರ್ಬೋದು. ಸೊ ಫಸ್ಟು ಮೇಲೆ ಹೋಗ್ಬೇಕಲ್ಲ ಅದು. ಸೊ ಮೇಲೋಯ್ತು 3070 ತನಕ ಮೇಲೋಗಿದೆ. ಮೇಲೋಗ್ತಿರೋವಾಗ ಟಾಪಲ್ಲಿ ಮತ್ತೆ ನಮಗೊಂದು ಸಿಗ್ನಲ್, ಈ ಸಿಗ್ನಲ್ ನೋಡಿ, ಇದನ್ನು DMBOTS ಅಂತ ಹೇಳ್ತೀವಿ. ಈ ಸಿಗ್ನಲ್ ಬಂದಾಗ ನಾರ್ಮಲಿ ಏನು ಅರ್ಥ, ನಮ್ಮ ಡೈನಮಿಕ್ ಮೆಂಬರ್ಸ್ಗೆ ಗೊತ್ತಿರೋದು ಏನಪ್ಪ ಅಂದರೆ ಪ್ರಾಫಿಟ್ ಬುಕ್ ಮಾಡಿ. ಅಂದರೆ ಯಾರ್ಯಾರು ಈ ಅಪ್ ಮೂಮೆಂಟಲ್ಲಿ ಯಾರ್ಯಾರು ಬೈ ಮಾಡಿರ್ತೀರ ಈ ಸ್ಟಾಕನ್ನು, ಅವರೆಲ್ಲ ಇಲ್ಲಿ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಟಾಪಲ್ಲಿ ಸಿಗ್ನಲ್ ಕೊಡ್ತಿದೆ. ಸೊ ಇಲ್ಲೆಲ್ಲರೂ ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ. ಜೊತೇಲಿ ಇನ್ನೊಂದು ಡೈನಮಿಕ್ ಮೇಜರ್ ಸಿಗ್ನಲ್ಲು ಬಂದಿದೆ. ಓಕೆ, ಸೊ ಇಲ್ಲೇನರ್ಥ, ಇಲ್ಲಿಂದ ಪ್ರೈಸ್ ಮತ್ತೆ ಟರ್ನ್ ಆಗ್ಬೋದು ಅಂತ ಅರ್ಥ. ಸೊ ಆಲ್ರೆಡಿ ಅದು ಡೌನ್ ಟ್ರೆಂಡಲ್ಲಿ ಇದೆ. ಆ ಡೌನ್ ಟ್ರೆಂಡಲ್ಲಿ ಟೈಮ್ ಬೀಯಿಂಗ್ ಅದು ಎನರ್ಜಿ ತೊಗೊಳಕ್ಕೆ ಮೇಲೆ ಬಂತು, ಒಳ್ಳೆ ಎನರ್ಜಿ ತೊಗೊಳ್ಳೋಂಥ ಪಾಯಿಂಟ್ ತನಕ ಬಂತು, ಎನರ್ಜಿ ತೊಗೊಂತು. ಇವಾಗ ಟರ್ನ್ ಆಗಬೇಕಲ್ಲ, ಟರ್ನ್ ಆಗಿ ನಿಧಾನಕ್ಕೆ ಇಲ್ಲಿಂದ ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಬರ್ತಾ ಬರ್ತಾ 14ನೇ ತಾರೀಕು ನವಂಬರ್ ಅಷ್ಟೊತ್ತಿಗೆ 2801 2801 ಲೋ ಮಾಡಿದೆ ಈ ಸ್ಟಾಕ್ ಪ್ರೈಸ್. ಲೋ ಮಾಡ್ತಿರುವಾಗ ನಮ್ಮ ಡೈನಮಿಕ್ ಸಿಸ್ಟಮಲ್ಲಿ ಕೆಳಗಡೆ ಮತ್ತೆ ಇನ್ನೊಂದು ಸಿಗ್ನಲ್, ಇಲ್ಲೇನರ್ಥ, ಇಲ್ಲಿಂದ ಮತ್ತೆ ಟರ್ನ್ ಆಗ್ಬೋದು ಮೇಲ್ಗಡೆಗೆ ಅಂತ ಒಂದು ಸಿಗ್ನಲ್. ಓಕೆ, ಇದನ್ನು ಡೈನಮಿಕ್ ಸಿಗ್ನಲ್ ಅಂತ ಕರಿತೀವಿ. ಇನ್ನು ಇದ್ರ ಬಗ್ಗೆ ಡೀಟೇಲ್ ನಮ್ಮ ಟ್ರೈನಿಂಗಲ್ಲಿ ನೀವು ತಿಳ್ಕೊತೀರಾ, ತಲೆ ಕೆಡಿಸ್ಕೋಬೇಡಿ. ಸೊ ಇಲ್ಲಿಂದ ಟರ್ನ್ ಆಗ್ಬೋದು ಅಂತ ಅರ್ಥ. ಬಟ್ ಟ್ರೇಡ್ ಪ್ರಕಾರ ನೋಡಿದ್ರೆ ಎಲ್ಲ ಸೆಲ್ಲಿಂಗ್ ಸೈಡೇ ಇದೆ, ಸೆಲ್ ಸಿಗ್ನಲ್ಸೇ ಇದೆ. ನೀವೆಲ್ಲ ಶಾರ್ಟ್ ಪೊಸಿಷನ್ ತೊಗೊಂಡಿರ್ತೀರ. ಆ ಶಾರ್ಟ್ ಪೊಸಿಷನ್ ತೊಗೊಂಡು ಪ್ರೈಸ್ ಡೌನ್ ಬರ್ತಿರೋವಾಗ 2801 ಬಂದಾಗ ಇಲ್ಲಿ ಕೆಳಗಡೆ ಸಿಗ್ನಲ್ ಕೊಡ್ತಿದೆ, ಟರ್ನ್ ಆಗ್ಬೋದು ಅಂದಾಗ ನೀವೇನು ಮಾಡ್ತೀರಾ, ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ, ಅಲ್ಲಿಗೆ ಸ್ವಲ್ಪ ಪ್ರಾಫಿಟ್ ಸೆಕ್ಯೂರ್ ಮಾಡ್ತಾರೆ. ಓಕೆ, ಸೆಕ್ಯೂರ್ ಮಾಡಿದ್ಮೇಲೆ ಅಲ್ಲೇ ಒಂದು 2 ದಿವಸ ಅದೇ ರೇಂಜಲ್ಲೇ ಮೂಮೆಂಟ್ ಆಗ್ತಿದೆ. ಮತ್ತು ಮಾರನೇ ದಿವಸನೂ 2794 ತನಕ ಮತ್ತೆ ಲೋ ಮಾಡಿದೆ. ಬಟ್ ಆ ಸಿಗ್ನಲ್ ಬಿಡ್ತಾ ಇಲ್ಲ, ನಾನು ಇನ್ನೂ ಇಲ್ಲೇ ಇದ್ದೀನಿ, ಇದು ಸ್ವಲ್ಪ ಇನ್ನೂ ಮೇಲೆ ಹೋಗಬೇಕು. ಸೊ ಇಲ್ಲಿಂದ ಟರ್ನ್ ಆಗಿ ಮೇಲೋಗುತ್ತೆ. ಮೇಲೋಗೋವಾಗ 19ನೇ ತಾರೀಕು ನವಂಬರ್ ಪ್ರೈಸ್ ಮೇಲೆ ಹೋಗ್ತಾ ಹೋಗ್ತಾ 2890 ರೇಂಜಲ್ಲಿ ಹೈ ಮಾಡ್ತಿರೋವಾಗ ಮೇಲ್ಗಡೆ ಮತ್ತೆ ಒಂದು ಸಿಗ್ನಲ್. ಈ ಸಿಗ್ನಲ್ ಹೇಗಪ್ಪ ಅಂತ ನಾನು ಡೀಟೇಲಾಗಿ ತೋರಿಸ್ತೀನಿ ನೋಡಿ. ಈ ರಿಪೋರ್ಟಲ್ಲಿ ನಾವು ಸ್ಪೀಡ್ ಸಿಗ್ನಲ್ ಅನ್ನೋ ಒಂದು ಡೀಟೇಲ್ನ ನೋಡ್ತಿದ್ದೀವಿ. ಈ ಸ್ಟಾಕ್ಗೆ ಸ್ಪೀಡ್ ಸಿಗ್ನಲ್ ನಮಗೆ 19ನೇ ತಾರೀಕಿಗೆ 3-4 ದಿವಸ ಮುಂಚೆನೇ ನಮಗೆ ಸೆಲ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಸೆಲ್ ಸಿಗ್ನಲ್ ಕೊಟ್ಟು ಪ್ರೈಸ್ ಡೌನ್ ಬಂದು ಬಾಟಮಿಂದ ಮತ್ತೆ ಮೇಲೆ ಹೋಗ್ತಿದೆ. ಮೇಲೋಗೋವಾಗ ಈ ಸ್ಪೀಡ್ ಸಿಗ್ನಲ್ SL ಅಂತ ಒಂದು ಕಾಲಮ್ ಇದೆ. ಅದರಲ್ಲಿ ಈ ನಂಬರ್ ನೋಡ್ಕೊಳ್ಳಿ, 2884 ಅಂತ ಒಂದು ನಂಬರ್ ತೋರಿಸ್ತಿದೆ. ಯಾವಾಗ, 19ನೇ ತಾರೀಕು ಮುಂಚಿನ ದಿವಸ. ಸೊ 18ನೇ ತಾರೀಕೆ ನಮಗೆ ಈ ರಿಪೋರ್ಟಲ್ಲಿ ಸೆಲ್ ಹೋಲ್ಡ್ ಅಂತ ಹೇಳ್ತಿದೆ. ಜೊತೆಲಿ ಈ ಸ್ಪೀಡ್ ಸಿಗ್ನಲ್ SL ಅಂತಲೇ ಸುಮಾರು ಜನ ಸ್ಟಾಪ್ ಲಾಸ್ ಅಂದ್ಬಿಟ್ಟು ಡಿಸೈಡ್ ಆಗಿಬಿಡ್ತಾರೆ. ಇದು ಸ್ಟಾಪ್ ಲಾಸ್ ಅಲ್ಲ, ಇದನ್ನು ಸ್ಟ್ರೆಂತ್ ಲೆವೆಲ್ ಅಂತ ಹೇಳ್ತೀವಿ. ಓಕೆ, ಆ ಸ್ಟ್ರೆಂತ್ ಲೆವೆಲ್ ಅನ್ನೋ ಕಾಲಮಲ್ಲಿ 2884 ಅನ್ನೋ ಒಂದು ನಂಬರ್ ತೋರಿಸ್ತಿದೆ. ಅಂದರೆ ಪ್ರೈಸ್ ಮೇಲೆ ಬಂದು ಆ 2884 ಮೇಲ್ಗಡೆ ಕ್ಲೋಸ್ ಆದರೆ, 19ನೇ ತಾರೀಕು ಅದ್ರ ಮೇಲ್ಗಡೆ ಕ್ಲೋಸ್ ಆದರೆ ಆವಾಗ ನಮಗೆ ಸಿಗ್ನಲ್ ಚೇಂಜ್ ಆಗುತ್ತೆ. ಅಂದರೆ ಬೈಯಿಂಗ್ ಕಡೆ ಸ್ಟಾರ್ಟ್ ಆಗುತ್ತೆ, ಮೇಲೆ ಹೋಗ್ಬೋದು ಮಾರ್ಕೆಟ್ ಮತ್ತೆ. ಬಟ್ ಅಲ್ಲಿ ತನಕ ಬಂದು ಅದ್ರ ಮೇಲೆ ಕ್ಲೋಸ್ ಆಗಿಲ್ಲ, ಬೈ ಸಿಗ್ನಲ್ ಕನ್ಫರ್ಮ್ ಆಗಿಲ್ಲ ಅಂದರೆ ಏನರ್ಥ, ಇದಿನ್ನ ಸೆಲ್ ಸಿಗ್ನಲಲ್ಲೇ ಇದೆ, ಪ್ರೈಸ್ ವಾಪಸ್ ಡೌನ್ ಬರ್ಬೋದು ಅಂತ ಅರ್ಥ. ಸೊ ಇದರಲ್ಲಿ ನಮ್ಮ ಡೈನಮಿಕ್ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಆಫ್ ಆಲ್ 14ನೇ ತಾರೀಕು ಡೌನ್ ಬಂತಲ್ಲ 2801, ಅಲ್ಲಿಗೆ ಬಂದಾಗ ಪ್ರಾಫಿಟ್ ಸೆಕ್ಯೂರ್ ಮಾಡಿರ್ತಾರೆ. ಅಲ್ಲಿಂದ ಮೇಲೆ ಬಂದು ಈ ಸ್ಪೀಡ್ ಸಿಗ್ನಲ್ ಸ್ಟ್ರೆಂತ್ ಲೆವೆಲ್ ತನಕ ಬಂದು ಅದ್ರ ಮೇಲ್ಗಡೆ ಕ್ಲೋಸ್ ಆಗ್ತಿಲ್ಲ ಅಂದಮೇಲೆ ಮತ್ತೆ ಶಾರ್ಟ್ ಪೊಸಿಷನ್ ತೊಗೊತಾರೆ. ಓಕೆ, ಸೊ ಆ ಥರ ನೋಡಿದವಾಗ 19ನೇ ತಾರೀಕು ಏನಾಗಿದೆ, ಪ್ರೈಸ್ ಆ ಸ್ಟ್ರೆಂತ್ ಲೆವೆಲ್ ನಂಬರ್ಗೆ ಬಂತು, ಅದಕ್ಕಿಂತ ಮೇಲೊಂದು 6-7 ಪಾಯಿಂಟ್ ಮೇಲೆ ಹೋಯ್ತು. ಬಟ್ ಕ್ಲೋಸಿಂಗ್ ಮಾತ್ರ ನೋಡಿ ಅದಕ್ಕಿಂತ ಕೆಳಗಡೆ ಕ್ಲೋಸ್ ಆಗೋಯ್ತು. ಕ್ಲೋಸ್ ಆಗ್ತಾನೆ ಏನರ್ಥ, ಇದಿನ್ನ ಸೆಲ್ಲಲ್ಲೇ ಇದೆ, ಬೈ ಬಂದಿಲ್ಲ. ಸೆಲ್ಲಲ್ಲೇ ಇದೆ ಅಂದಮೇಲೆ ಏನರ್ಥ, ಪ್ರೈಸ್ ಮತ್ತೆ ಡೌನ್ ಬರ್ಬೋದು. ಸೊ ಮತ್ತೆ ಡೌನ್ ಬರ್ಬೋದು ಅಂತ ಗೊತ್ತಾದ ಮೇಲೆ ಅಲ್ಲಿ ಶಾರ್ಟ್ ಪೊಸಿಷನ್ ತೊಗೊಂಡಿರೋರು ಶಾರ್ಟ್ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿ ಇಟ್ಕೊತಾರೆ. ಇಟ್ಕೊಂಡಾದ್ಮೇಲೆ ಏನಾಯಿತು, 20ನೇ ತಾರೀಕು ಮಾರ್ಕೆಟ್ ಕ್ಲೋಸ್. 21ನೇ ತಾರೀಕು ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟ್ ಓಪನ್ ಆಗ್ತಾನೆ ನೆಟ್ ಗ್ಯಾಪ್ ಡೌನ್ ಎಷ್ಟಿಗೆ ಓಪನ್ ಆಯ್ತಪ್ಪ ಅಂದರೆ 2539 ರೂಪಾಯಿಗೆ ಓಪನ್ ಆಗಿದೆ. ಅಲ್ಲಿಗೆ ಓಪನ್ ಆಗಿ ಅಲ್ಲೇ ಸ್ಟಾಪ್ ಆಯಿತಾ, ಇಲ್ಲ, ಓಪನ್ ಆಗಿ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಬಂದೇ ಬಿಡ್ತು. 2150 ರೇಂಜಲ್ಲಿ ಏನೋ ಲೋ ಮಾಡಿಬಿಟ್ಟಿದೆ ಇವತ್ತಿನ ದಿವಸ.
ಓಕೆ, ಸೊ ಈ ಒಂದು ಎಂಟೈರ್ ಸಿನಾರಿಯೋನ ನೀವು ಅರ್ಥ ಮಾಡಿಕೊಂಡ್ರೆ ಏನಾಗ್ತಿದೆ, ನಮಗೆ 25ನೇ ತಾರೀಕು ಅಕ್ಟೋಬರಲ್ಲೇ ಕನ್ಫರ್ಮ್ ಆಯಿತು ಇದು ಟ್ರೆಂಡ್ ಡೌನ್ ಇದೆ. ಟ್ರೆಂಡ್ ಡೌನ್ ಇದೆ ಅಂದರೆ ಎನಿ ಟೈಮ್ ಇದು ಮತ್ತೆ ಡೌನ್ ಬರ್ಬೋದು, ಹುಷಾರಾಗಿರಿ. ಎರಡನೇದೇನಪ್ಪ ಅಂದರೆ ಟ್ರೆಂಡ್ ಡೌನ್ ಇದೆ ಅಂದಾಗ ಇಮಿಡಿಯೇಟ್ ಇಲ್ಲಿ ಡೌನ್ ಹೋಗೋದಿಲ್ಲ, ಸ್ವಲ್ಪ ಮೇಲೋಗಿ ಆಮೇಲೆ ಡೌನ್ ಬರುತ್ತೆ ಅನ್ನೋದು ಕ್ಲಾರಿಟಿ ಇತ್ತು ಅಲ್ಲೇ. ನಮ್ಮ ಕ್ಲಾರಿಟಿ ಪ್ರಕಾರನೇ ಅದು ಮೇಲೋಯ್ತು. ಮೇಲೋಗೋವಾಗ ಇನ್ನೊಂದು ಸಿಗ್ನಲ್ ಬಂತು, ಅಲ್ಲಿಂದ ಟರ್ನ್ ಆಗಿ ಡೌನ್ ಬಂದಿರೋದು. ಸೊ ನಮ್ಮ ಡೈನಮಿಕ್ ಮೆಂಬರ್ಸಿಗೆ ಚೆನ್ನಾಗಿ ಗೊತ್ತಿದೆ. ಡೈನಮಿಕ್ಸ್ ಸೂಪರ್ ಪವರ್ ಟ್ರೇಡಿಂಗ್ ವರ್ಕ್ಶಾಪಲ್ಲಿ ನಾವು ಹೇಳ್ತಿರ್ತೀವಿ. ಇವತ್ತಿನ ದಿವಸ ಅದರಲ್ಲೊಂದು ಗ್ಲಿಮ್ಸ್ನ ನಿಮಗೆ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಬೈ ಸಿಗ್ನಲ್ ಸೆಲ್ ಸಿಗ್ನಲ್ ಕೊಡೋದು ಅದೆಲ್ಲ ಒಂದು ಕಡೆ, ಬಟ್ ಪ್ರೈಸ್ ಮೂಮೆಂಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈ ಡೈನಮಿಕ್ ಸಿಸ್ಟಮ್ನ ನೀವು ಏನಾದರೂ ಅಬ್ಸರ್ವ್ ಮಾಡಿಬಿಟ್ರೆ, ಈ ಡೈನಮಿಕ್ ಸಿಸ್ಟಮ್ನ ಫಾಲೋ ಮಾಡ್ತಾ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಆಗಿಬಿಟ್ರೆ ನಿಮ್ಗೆ ಏನು ಅರ್ಥ ಆಗುತ್ತಂದರೆ ಪ್ರೈಸ್ ಯಾವತ್ತೂ ಒಂದು ಡೈನಮಿಕ್ ಸಿಗ್ನಲಿಂದ ಟರ್ನ್ ಆದರೆ ಇನ್ನೊಂದು ಡೈನಮಿಕ್ ಸಿಗ್ನಲ್ ತನಕ ಹೋಗುತ್ತೆ, ಇನ್ನೊಂದು ಡೈನಮಿಕ್ ಸಿಗ್ನಲಿಂದ ಟರ್ನ್ ಆದರೆ ಇನ್ನೊಂದು ಡೈನಮಿಕ್ ಸಿಗ್ನಲ್ ತನಕ ಬರುತ್ತೆ ಅನ್ನೋದು ಮೇನ್ ಕೀ ಪಾಯಿಂಟ್. ಈ ವಿಷಯನ ಏನಾದ್ರು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಅಲ್ಲಿಂದ ನಿಮಗೆ ಈ ನ್ಯೂಸ್ ನೋಡೋದು, ಈ ಗ್ಯಾಪ್ ಅಪ್ ಆಗೋಗುತ್ತೆ, ಗ್ಯಾಪ್ ಡೌನ್ ಆಗೋಗುತ್ತೆ, ನಾಳೆ ಏನಾಗ್ಬಿಡುತ್ತೋ, ಗ್ಲೋಬಲ್ ಮಾರ್ಕೆಟ್ ಏನಾಗ್ಬಿಡುತ್ತೋ, ಯಾವ ನ್ಯೂಸ್ ಬಂದು ಏನಾಗ್ಬಿಡುತ್ತೋ, ಇದೆಲ್ಲ ನಿಮಗೆ ಟೆನ್ಷನೇ ಇರೋದಿಲ್ಲ. ಯಾಕಂದರೆ ಎಲ್ಲಿಂದ ಏನಾಗುತ್ತೆ ಅನ್ನೋದು ಕಂಪ್ಲೀಟ್ ಕ್ಲಾರಿಟಿ ಇರುತ್ತೆ. ಎಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಎಲ್ಲಿಂದ ಟರ್ನ್ ಆಗುತ್ತೆ ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಬಿಟ್ರೆ ಅದಾದಮೇಲೆ ನೀವು ತಿಳ್ಕೊಬೇಕಾಗಿರೋದು, ನೀವು ವರ್ಕ್ ಮಾಡಬೇಕಾಗಿರೋದು ಒಂದೇ ಒಂದು ವಿಷಯ, ಎಂಟ್ರಿ ಎಲ್ಲಿ ತೊಗೋಬೇಕು, ಈ ಎಕ್ಸಿಟ್ ಎಲ್ಲಿ ಮಾಡಬೇಕು, ಇಷ್ಟು ಮಾತ್ರ ತಿಳ್ಕೊಬೇಕು. ಸೊ ಏನಾಯಿತು, 2654 25th ಅಕ್ಟೋಬರ್ ಡೌನ್ ಬಂದಾಗ ಕೆಳಗಡೆ ಒಂದು ಸಿಗ್ನಲ್, ಅಲ್ಲಿಂದ 3070 8th ನವಂಬರ್ ಮೇಲೋದಾಗ ಮೇಲ್ಗಡೆ ಒಂದು ಸಿಗ್ನಲ್, ಅಲ್ಲಿಂದ 14th ನವಂಬರ್ ಅಷ್ಟೊತ್ತಿಗೆ 2801 ಲೋ ಬಂದಾಗ ಕೆಳಗಡೆ ಒಂದು ಸಿಗ್ನಲ್, 2801ಇಂದ 2890 ಚೇಂಜ್ಗೆ ಹೋದಾಗ ಮೇಲ್ಗಡೆ ಇನ್ನೊಂದು ಸಿಗ್ನಲ್, ಅಲ್ಲಿಂದ ಟರ್ನ್ ಆಗಿದ್ದು ನೆಟ್ಟಿಗೆ 21ನೇ ತಾರೀಕಿಗೆ ನೆಟ್ಟಿಗೆ ಡೌನ್ ಬಂದೇ ಬಿಡ್ತು. ಈ ಡೌನ್ ಬರೋವಾಗ ನಾವು ಆಲ್ರೆಡಿ ಈ ಡೈನಮಿಕ್ ಸಿಸ್ಟಮಲ್ಲಿ ನೋಡಿಟ್ಕೊಂಡಿರ್ತೀವಿ, ಡೌನ್ ಬರೋವಾಗ ಯಾವ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ನಾನು ಪ್ರಾಫಿಟ್ ಸೆಕ್ಯೂರ್ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡಿಟ್ಕೊಂಡಿರ್ತೀವಿ. ಅದನ್ನು ನೋಡಿಟ್ಕೊಂಡಿದ್ರೆ ಹಿಂದಿನ ದಿವಸನೇ ನಾವು ನೋಡಿಟ್ಕೊಂಡ್ಬಿಟ್ಟಿದ್ದರೆ 2790ನೇ ಒಂದು ಇಂಪಾರ್ಟೆಂಟ್ ನಂಬರ್ ಇದೆ. ಅಂದರೆ 2894ಇಂದ ಟರ್ನ್ ಆಗಿ ಅದು ಬೈ ಸಿಗ್ನಲ್ ಕೊಡದೇ ಇರೋದ್ರಿಂದ ಡೌನ್ ಬಂದರೆ ಮತ್ತೆ 2790 ತನಕ ಆರಾಮಾಗಿ ಬರುತ್ತೆ. ಅದನ್ನು ಅದ್ರ ಕೆಳಗಡೆ ಇನ್ನೂ ಹೋಗ್ಬಿಡ್ತು ಅಂದರೆ 2300 ರೇಂಜ್ 2140ಗೆ ಒಂದು ಡೈನಮಿಕ್ ಮೇಜರ್ ಸಿಗ್ನಲ್ ಇದೆ ಅಂದ್ಬಿಟ್ಟು ನಾವು ಹಿಂದಿನ ದಿವಸನೇ ನೀಟಾಗಿ ನೋಡಿಟ್ಕೊಂಡು ಕೂತಿರ್ತೀವಿ. ಯಾರು? ನಮ್ಮ ಡೈನಮಿಕ್ ಮೆಂಬರ್ಸ್. ಇವತ್ತು ಬೆಳಗ್ಗೆ ಏನಾಗಿದೆ, ಓಪನ್ ಆಗ್ತಾನೆ 2500 ರೇಂಜಿಗೆ ಓಪನ್ ಆಗಿದೆ, ಅಂದರೆ 790 ಕೆಳಗಡೆನೇ ಬಂದ್ಬಿಡ್ತು ನೆಟ್ಟಿಗೆ. ಸೊ 500 ರೇಂಜಿಗೆ ಓಪನ್ ಆಗ್ತಾನೆ ನಮ್ಗೆ ಗೊತ್ತಿರೋದೆ ನೆಕ್ಸ್ಟ್ ಇವಾಗ 300 ರೇಂಜಿಗೆ ಬರಬೇಕು, 300 ರೇಂಜ್ ಬಂದು ಅಲ್ಲಿ ನಿಂತಿಲ್ಲ ಅಂದರೆ ನೆಟ್ಟಿಗೆ 140ಗೆ ಬರಬೇಕು ಇದು ಅಂತ. ಅದೇನಾಯಿತು, ನೆಟ್ಟಿಗೆ ಬಂದೇ ಬಿಡ್ತು, 2150 ಬಂದೇ ಬಿಡ್ತಲ್ಲ ಇವತ್ತು. ಓಕೆ, 2150 ತನಕ ಪ್ರೈಸ್ ಬಂದೇ ಬಿಡ್ತು. ಇಲ್ಲಿಂದ ಏನಪ್ಪ ಆಗಿಬಿಡುತ್ತೆ ಅಂದ್ಬಿಟ್ಟು ಸುಮಾರು ಜನ ನೀವು ಟೆನ್ಷನ್ ತೊಗೊಂಡಿರ್ತೀರ ಇವಾಗ ಕೂತ್ಕೊಂಡು. ನಾವು ಆ ಥರ ಎಲ್ಲ ಟೆನ್ಷನ್ ತೊಗೊಳ್ಳಲ್ಲ. ಅದಕ್ಕೆ ಅಂತ ನಾವು ಇಲ್ಲಿಂದ ಏನಾಗತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೂ ಹೋಗೋದಿಲ್ಲ. ಪ್ರೆಡಿಕ್ಟ್ ಮಾಡೋದು ನಮ್ಮ ಕೆಲಸ ಅಲ್ಲ. ಮಾರ್ಕೆಟ್ ಏನು ಮಾಡುತ್ತೋ ಅದ್ರ ಪಾಟಿಗೆ ಮಾಡುತ್ತೆ. ಅದನ್ನು ಫಾಲೋ ಮಾಡೋದು ಹೇಗೆ ಅಂದ್ಬಿಟ್ಟು ನಮ್ಮ ಡೈನಮಿಕ್ ಸಿಸ್ಟಮ್ ಹೇಳುತ್ತೆ, ಅದನ್ನು ಫಾಲೋ ಮಾಡ್ತೀವಿ, ಅಷ್ಟೇ ನಮ್ಮ ಕೆಲಸ. ನಾನೇನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಒಂದು ಮೇಜರ್ ಮೂಮೆಂಟ್ ಆಗೋಕ್ಕೆ ಮುಂಚೆ ಪ್ಲ್ಯಾನಿಂಗ್ ನಡೆದಿರುತ್ತೆ. ಆ ಪ್ಲ್ಯಾನಿಂಗ್ನ ಐಡೆಂಟಿಫೈ ಮಾಡೋದೇ ಈ ಡೈನಮಿಕ್ ಸಿಸ್ಟಮ್, ಡೈನಮಿಕ್ ಲೈವ್ದು ಕೆಲಸ. ಅದು ಹೇಗೆ ಐಡೆಂಟಿಫೈ ಮಾಡ್ತು, ಹೇಗೆ ನಮಗೆ ಈ ಡೀಟೇಲ್ನ ಕನ್ವೆ ಮಾಡ್ತು ಅಂತಲೇ ನಿಮಗೆ ನಾನಿವತ್ತು ಕನ್ವೆ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಇನ್ನು ಮುಂದೆ ಈ ಥರ ನ್ಯೂಸ್ ಆಗಲಿ ಇದಾಗಲಿ ಇದರಲ್ಲಿ ತುಂಬ ಸರ್ಪ್ರೈಸ್ ಆಗೋದಾಗಲಿ, ತುಂಬ ಓವರ್ ಎಕ್ಸೈಟ್ ಆಗೋದಾಗಲಿ, ಭಯ ಪಡೋದಾಗಲಿ, ಇದೆಲ್ಲ ನಿಮ್ಮ ಟ್ರೇಡಿಂಗಿಂದ ಸ್ವಲ್ಪ ಆಚೆ ತೆಗೀರಿ. ಅಲ್ಲಿ ತನಕ ಪ್ರಾಫಿಟ್ಸ್ ಬರಲ್ಲ. ಓಕೆ, ಯಾವಾಗ ಇದೆಲ್ಲ ಇಲ್ಲದೆ ನೀವು ತುಂಬ ರಿಲ್ಯಾಕ್ಸ್ಡಾಗಿ ಕಾಮಾಗಿ ಟ್ರೇಡ್ ಮಾಡ್ತೀರೋ ಆವಾಗ ನೀವು ಸುಮ್ಮನೆ ಕೂತಿದ್ರೆ ಪ್ರಾಫಿಟ್ಸ್ ಬರುತ್ತೆ. ಇದು ನಿಜ. ನಮಸ್ಕಾರ.